ಸೊ ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದ್ರೆ ಮೇಲ್ನೋಟಕ್ಕೆ ಇದು ಕ್ರಾಂತಿಯ ಸಿನಿಮಾ ಆದ್ರೂ ಒಳಗೊಂದು ಪ್ರೀತಿ ಇದೆ. ಸೊ ಇಲ್ಲಿ ತನಕ ರಾಚಯ್ಯ ಮತ್ತು ನಿಂಗವ್ವ ಲವ್ ಸ್ಟೋರಿ ನೋಡಿದ್ರೆ ಈಗ ರೋಮಾಂಚಕ ಜೋಡಿ, ಯಾಕಂದ್ರೆ ನಿನ್ನೆ ಅಷ್ಟೇ ಸಿನಿಮಾದ ಸಾಂಗ್ ಬಿಡುಗಡೆಗೆ ಒಂದು ಒಳ್ಳೆ ರೆಸ್ಪಾನ್ಸ್ ತಗೋತಾ ಇದೆ. ಸೊ ಸದ್ಯಕ್ಕೆ ಆ ರೋಮಾಂಚಕ ಜೋಡಿ ನಮ್ಮ ಜೊತೆ ಇದೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಇಬ್ರಿಗೂ. ಎಸ್ ಶಿಶಿರ್, ಮೊದಲ ಪ್ರಯತ್ನ ಅಂತಂದ್ರೆ ಡೇರ್ ಡೆವಿಲ್ ಮುಸ್ತಫಾ. ಸೊ ಸಿನಿಮಾಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇತ್ತು, ಸಾಮಾಜಿಕ ಕಳಕಳಿ ಇದ್ದಂಥ ಸಿನಿಮಾ. ಅದು ವೇಗ ಬೇರೆ ಆದರೆ ಮತ್ತೊಂದು ವೇಗ ಈಗ ಲ್ಯಾಂಡ್ ಲಾರ್ಡ್, ಇಲ್ಲೂ ಒಂದು ಸಾಮಾಜಿಕ ಕಳಕಳಿ ಇದೆ, ಸೊಸೈಟಿ ಮೇಲೆ ಒಂದು ವಿಚಾರ ಇದೆ. ಸೊ ಎಷ್ಟು ಖುಷಿ ಇದೆ ಅಂದ್ರೆ ಈ ಸಿನಿಮಾದ ಪಾಠ ಆಗಿರುವಂಥದ್ದು. ತುಂಬ ಖುಷಿ ಇದೆ, ಯಾಕಂದರೆ ತುಂಬ ಒಳ್ಳೆ ಸೋಷಿಯಲ್ ನರೇಟಿವ್ ಮತ್ತು ತುಂಬ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ನಮ್ಮ ಲ್ಯಾಂಡ್ ಲಾರ್ಡು. ಮತ್ತು ಎಲ್ಲ ಕಲಾವಿದ್ರ ಜೊತೆ ಅಭಿನಯಿಸಿದ್ದು ತುಂಬ ಖುಷಿ ಇದೆ. ವಿಜಯಣ್ಣ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ರುಚಿತಾರಾಮ್ ಅವ್ರು ಆಗಿರ್ಬೋದು, ಮತ್ತು ರಿತನ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಸಖತ್ ಖುಷಿ ಇದೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ಹೊಸ ಕಲಿಕೆ ಅಂತ ಹೇಳ್ಬೋದು. ಎಲ್ಲೋ ನಾಟಕದ ಹಿನ್ನೆಲೆ ಇರೋ ಕಾರಣಕ್ಕೆ ಈ ಥರ ಕಥೆಗಳೆಲ್ಲ ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದೆಯಾ ಅಂತ, ಒಂದು ಸಾಮಾಜಿಕ ಕ್ರಾಂತಿ, ಸಾಮಾಜಿಕ ಕಳಕಳಿ. ನನ್ನ ಅದೃಷ್ಟ ಅನಿಸುತ್ತೆ, ಯಾಕಂದರೆ ಜನರಿಗೆ ಈ ಥರದ್ದು ಒಂದಿಷ್ಟು ಕಥೆಗಳನ್ನ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ನಾವು ಥಿಯೇಟ್ರ್ ಮಾಡಬೇಕಾದ್ರೂ ಈ ಥರದ್ದು ಒಂದಿಷ್ಟು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ. ಗೊತ್ತಿಲ್ಲ, ಫಾರ್ಚುನೇಟ್ ಎನಫ್ ಅನಿಸುತ್ತೆ. ಸರ್ ರಿತನ್ಯ, ಇಲ್ಲಿ ತನಕ ತಂದೆಯವ್ರ ಸಿನಿಮಾ ಬರುವಾಗ ಒಂದು ಭಯ ಮತ್ತೆ ಒಂದು ಪ್ರಿಯ ಒಂದು ಖುಷಿ ಕಾಡ್ತಾ ಇತ್ತು. ಆಗ್ಲೂ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಬರಲಿ ಅನ್ನೋ ಥರ ಕಾಯ್ತಾ ಇದ್ರು. ಬಟ್ ಈ ಸರಿ ಡಬಲ್ ಭಯ, ಡಬಲ್ ಪ್ರೀತಿ ಈ ಸಿನಿಮಾ ಮೇಲೆ ಇರುವಂಥದ್ದು, ಯಾಕಂದ್ರೆ ನೀವು ಜೊತೆಗಿದ್ದೀರಿ. ಸೊ ಎಷ್ಟು ಖುಷಿ ಇದೆ, ತಂದೆಯ ಜೊತೆಗೆ ನೀವು ಎಂಟ್ರಿ ಕೊಡ್ತಾ ಇರೋಂಥದ್ದು ಇಂಡಸ್ಟ್ರಿಗೆ. ಎಸ್ ಸರ್, ಇಷ್ಟು ದಿನ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ, ಬಟ್ ಇವತ್ತು ನಾನು ಅವ್ರ ಜೊತೆಗೆ ಅವ್ರ ಸಿನಿಮಾದಲ್ಲೇ ಬರ್ತಾ ಇದ್ದೀನಿ. ಸೊ ಡಬಲ್ ಎಕ್ಸೈಟ್ಮೆಂಟ್, ಡಬಲ್ ನರ್ವಸ್ನೆಸ್, ಒಂಥರ ಭಯ, ಯಾಕೆಂದರೆ ಇಲ್ಲಿ ನಾನು ಹೆಂಗೆ ಆ್ಯಕ್ಟ್ ಮಾಡಿದ್ದೀನಿ, ಹೆಂಗೆ ಜನ ಆಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದೊಂದು ಟೆನ್ಷನ್ ಇದೆ. ಅದು ಬಿಟ್ಟರೆ ತುಂಬ ಖುಷಿ ಇದೆ ಸರ್, ತುಂಬ. ಯಾಕೆ ಅಂತಂದರೆ ತಂದೆಯೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರೋದು ಬಹುಶಃ ತಂದೆ ಮಗಳು ಕಡಿಮೆ ಅನಿಸುತ್ತೆ ನಮ್ಮ ಇದರಲ್ಲಿ ಆ್ಯಕ್ಟ್ ಮಾಡಿರೋದು. ಸೊ ಅದೊಂದು ಹೊಸ ಥರದೊಂದು ಇದರಲ್ಲಿ ಮಾಡಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಮೊದಲ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಕನಸುಗಳಿರುತ್ತೆ, ಬಟ್ ನೀವು ಕನ್ಸು ಎಷ್ಟು ಕಂಡಿದ್ರು ಗೊತ್ತಿಲ್ಲ, ಬಟ್ ಅದರ ಡಬಲ್ ಈ ಸಿನಿಮಾದ ಮೂಲಕ ಸಿಕ್ಕಿದೆ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾದ ಕ್ವಾಲಿಟಿ ಬಗ್ಗೆ ಜನ ಮಾತಾಡ್ತಿರೋದಾಗ್ಲಿ, ಇಂಡಸ್ಟ್ರಿ ಮಾತಾಡ್ತಿರೋದಾಗ್ಲಿ ಎಷ್ಟು ಖುಷಿ ಇದೆ ಅಂತ. ಮೊದಲ ಸಿನಿಮಾಗೆ ಈ ಥರದೆಲ್ಲ ಒಂದು ಪ್ರೀತಿ ಸಿಗ್ತಿರುವಂಥದ್ದು. ಯಾವುದೇ ನಟಿ ಅಥವಾ ನಟನಿಗಾದರೂ ಅದು ತುಂಬ ಬ್ಲೆಸ್ಡ್ ಅನ್ಸುತ್ತೆ ಸರ್, ತುಂಬ ಖುಷಿ ಅನ್ಸುತ್ತೆ. ನಾವು ತುಂಬ ಚೆನ್ನಾಗಿ ರೀಚ್ ಆಗ್ತಿದ್ದೀವಿ, ನನ್ನ ಮೊದಲನೇ ಸಿನಿಮಾ ಎಲ್ರಿಗೂ ಇಷ್ಟು ಚೆನ್ನಾಗಿ ರೀಚ್ ಆಗಿದೆಯಲ್ಲ ಅಂತ ಸಖತ್ ಖುಷಿ ಆಗುತ್ತೆ. ಸಿನಿಮಾದಲ್ಲಿ ನೀವು ನಡೆಸ್ತಿರೋಂಥ ತಂದೆಗೆ ಮೊದಲು ಗೊತ್ತಾಗಿತ್ತಾ, ಅಥವಾ ಜಡೇಶ್ವರು ನಿಮ್ಮ ಅಪ್ರೋಚ್ ಮಾಡಿ ನಂತರದಲ್ಲಿ ಹೋಯ್ತಾ? ಇಲ್ಲ, ಅವ್ರ ಮೂಲಕನೇ, ಅದು ಅವ್ರಿಗೆ ಹೇಳಿನೇ ಬಂದಿದ್ದು. ಆ್ಯಂಡ್ ನಾನು ಮಾಡ್ತೀನಿ ಅಂತ ನಂಬದ್ರಲ್ಲ ಇಬ್ರು, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಅವರಿಬ್ರಿಗೂ. ಬಿಕಾಸ್ ಅಂಥ ಒಂದು ಗಟ್ಟಿ ಪಾತ್ರ, ಅಂಥ ಒಂದು ಚಾಲೆಂಜಿಂಗ್ ಪಾತ್ರನ ಒಂದು ಹೊಸ ಹುಡುಗಿ ಮಾಡ್ತಾಳೆ. ಅದು ಯಾರದೇ ಮಗಳಾಗಿರ್ಬೋದು ಸರ್, ಬಟ್ ನಾನು ಇಂಡಿವಿಜುವಲ್ ಆಗಿ ನಾನು ಒಬ್ಳು ಆ್ಯಕ್ಟರ್ ಆಗಿರೋದ್ರಿಂದ ಈ ಹುಡುಗಿ ಮಾಡ್ತಾಳೆ ಅಂತ ನಂಬಿ ನನಗೆ ಆ ಜವಾಬ್ದಾರಿ ಕೊಟ್ಟಲ್ಲ, ನಾನು ಆ ವಿಷಯಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾನು ಯಾವತ್ತೂ ಅವರಿಗೆ ಗ್ರೇಟ್ಫುಲ್ ಆಗಿರ್ತೀನಿ. ಮೊದಲ ಬಾರಿಗೆ ಸಿನಿಮಾದ ಕಥೆ ಕೇಳಿದಾಗ ನಿಮ್ಮ ಮೈಂಡಲ್ಲಿ ಬಂದಂಥ ಥಾಟ್ ಈ ಸಿನಿಮಾದ ಮೇಲೆ ಏನಿತ್ತಂತ? ನಾನು ತುಂಬ ಎಕ್ಸೈಟೆಡ್ ಆಗಿದೆ. ನಾನು ಹಿಂಗೆಲ್ಲ ಮಾಡಬೇಕಾ, ಇಷ್ಟೆಲ್ಲ ಮಾಡಬೇಕಾ, ಓದಿದಾಗ್ಲೂ ಅಷ್ಟೇ ನಾನು ಹಿಂಗೆಲ್ಲ ಹೆಂಗೆ ಮಾಡ್ಬೋದು, ನಾನು ಯಾವ ಥರ ಮಾಡ್ಬೋದು, ಇದೆಲ್ಲ ಒಳಗೆ ಪ್ರಿಪೇರ್ ಆಗ್ತಿದ್ದೆ ನಾನು. ಇನ್ನು ಶಿಶಿರ್ ಅವರೇ, ಇದು ಮೊದಲ ಸಿನಿಮಾ ಏನಲ್ಲ, ವಿಜಯ್ ಸರ್ ಜೊತೆಗೆ ಮೊದಲೇ ವೀರಬಾಹು ಅನ್ನೋದ್ರಲ್ಲಿ ಸಣ್ಣ ಒಂದು ಪಾತ್ರ ಮಾಡಿದ್ರಿ, ಮತ್ತೆ ಅವ್ರ ಜೊತೆ ನಡೆಸುವಂಥ ಸಂದರ್ಭ. ಸೊ ಡೇರ್ ಡೆವಿಲ್ ನಿಮ್ಮ ಪಾತ್ರ ನೋಡಿ ನಂತರದಲ್ಲಿ ಈ ಪಾತ್ರ ಸಿಕ್ಕಿದ್ದ ಹೇಗೆ? ಹೌದು, ಡೆಫಿನೆಟ್ಲಿ ನನ್ನ ಪಾತ್ರ ನೋಡಿ ಈ ಪಾತ್ರ ಸಿಕ್ಕಿದ್ದು. ಫಸ್ಟ್ ಆಫ್ ಆಲ್ ರಂಜಿನಿ ರಾಘವನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದ್ರೆ ಅವರು ಸಜೆಸ್ಟ್ ಮಾಡಿದ್ದು ಜಡೇಶ್ ಸರ್ಗೆ. ಆ್ಯಂಡ್ ವಿಜಯಣ್ಣ ನನಗೆ ಈ ಹುಡುಗ ಗೊತ್ತು, ಮಾಡಲಿ ಅಂತ ಪಿಕ್ ಮಾಡಿದ್ದು. ಸೊ ತುಂಬ ಖುಷಿ ಆಗುತ್ತೆ. ನನ್ನ ಪಾತ್ರ ಬಂದು ದೇವಿ ಅಂತ. ಸೊ ಈ ಸಿನಿಮಾದಲ್ಲಿ ಎಲ್ಲವನ್ನೂ ಕ್ವಶನ್ ಮಾಡ್ತಾ ಪ್ರತಿಯೊಂದನ್ನು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿಯೋ ಅಂತ ಒಂದು ಕ್ಯಾರೆಕ್ಟರ್. ಒಂದು ಸಣ್ಣ ಕಿಡಿ ಹತ್ತಿಸ್ತಾನೆ ಈ ಸಿನಿಮಾದಲ್ಲಿ ಅವನು. ಸೊ ಸಖತ್ ಖುಷಿ ಇದೆ ಆ್ಯಕ್ಟ್ ಮಾಡೋಕ್ಕೆ. ಅಂದರೆ ಮಾವನಿಗೆ ತಕ್ಕ ಸಾಥ್ ಆಗಿದ್ರೆ ನೀವು 23rd ನೋಡಿ ಸಿನಿಮಾದಲ್ಲಿ.